ಶಾಸ್ತ್ರ ಹೇಳಿ ಬರ್ತಾರೆ ನನಗೆ ಏನಂತ ತಿಳ್ಕೊಂಡಾರೆ ಈ ಪ್ರಚಂಡ ಆಚಾರ್ಯನ. ಮುಂದಿನ ವಿಚಾರಣೆ ಭೋಜನದ ನಂತರ. ವಿಚಾರಣೆ ಮುಂದುವರೆಯಲಿ. ಸರ್, ಸತ್ಯವಂತರ ಪರವಾಗಿ ಸಾಕ್ಷಿ ಹೇಳಲು ಅವರ ಮನೆ ಆಳ ಮಗ ವೀರಪ್ಪನ ವಿಚಾರಿಸಲಿಕ್ಕೆ ಅನುಮತಿ ನೀಡಬೇಕು ಸರ್. ಆಗಲೇ ಕರೆದು ವಿಚಾರ ಸರಿ. ವೀರಪ್ಪನ್ ಕರಿಪ್ಪ. ಬೀರಪ್ಪ ಮಾಯಪ್ಪ ಬೀರಲ್ದಿನಿ ಹಾಜಿರ್ ಹೋ. ಬೀರಪ್ಪ ಮಾಯಪ್ಪ ಬೀರಲ್ದಿನಿ ಹಾಜಿರ್ ಹೋ. ಬೀರಪ್ಪ ಮಾಯಪ್ಪ ಬೀರಲ್ದಿನಿ ಹಾಜಿರ್ ಹೋ. ಏ ಕಾಲ್ಮರೆ ಅಲ್ಲೇ ಬಿಡು, ಬಾಗಲ್ದಾಗ ಬಡಿಗಿನ ಅಲ್ಲೇ ಇಟ್ಟು ಈ ಕಡೆ ಬಾ. ವೀರಪ್ಪಣ್ಣ ಹಿಂಗ್ ಬಾ, ಈ ಕಡೆ ಬಾ. ಹಾ, ಹಿಂಗ್ ಬಾ. ವೀರಪ್ಪಣ್ಣ ಸುತ್ತ ಹೊಡಿಬೇಡ, ಈ ಕಟ್ಕಟ್ಟಿ ಒಳಗೆ ಬಂದ್ ನಿಂದ್ರ. ಇಲ್ಲಿ ಹತ್ತು, ಇಲ್ಲಿಂದ್ರ ಇಲ್ಲಿ. ನಾ ಹೇಳ್ದಂಗೆ ಹೇಳ. ಆಗಲವ ನಾನು ದೇವರಾಣಿ ಮಾಡಿ ಖರೆ ಹೇಳ್ತೀನಿ. ಎಸ್ ಸರ್. ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಸರ್. ನಿನ್ನ ಹೆಸರೇನಂದಿ? ನಂದ್ರೆ ವೀರಪ್ರಿ. ವೀರಪ್ಪ. ನೀ ಏನು ಕೆಲಸ ಮಾಡ್ತಿ? ದಣ್ಯಾರ ಮನ್ಯಾಗ ಕೆಲಸ ಮಾಡ್ತೀನಿ ರೀ. ದಣಿಯಾರ ಹೆಸರು ಹೇಳ್ತೀನಿ? ಇಲ್ರಿಪ್ಪ, ನಮಗೆ ಅವ್ರ ಹೆಸರು ಹೇಳಕ್ಕೆ ಬರಂಗಿಲ್ಲ. ಅವ್ರನ್ನ ಧಣ್ಯಾರ ಅಂತ ಕರಿತೀವಿ. ವೀರಪ್ಪಣ, ದಣಿಯಾರ ಮನ್ಯಾಗ ಎಂದಿನಿಂದ ಕೆಲಸ ಮಾಡ್ತೀಯಪ್ಪ? ನನಗೆ ನೆಪ್ಪು ಬಂದ ತಿನ್ಬಿಟ್ಟ ಅವ್ರ ಮನ್ಯಾಗ ಕೆಲಸ ಮಾಡ್ತೀನಿ ರೀ. ಕೆಲಸ ಏನು ಮಾಡ್ತೀನಿ? ಸಣ್ಣವಿದ್ದಾಗ ಅವ್ರ ಮನೆ ದನ ಕಾಯ್ತಿದ್ರೆ, ಆಮೇಲೆ ದೊಡ್ಡವಾದಂಗ ಗಳೆ ಮತ್ತೆಲ್ಲ ಮನೆ ಕೆಲಸನೂ ಮಾಡ್ತೀನಿ ರೀ. ನಿನ್ನಪ್ಪಿದ್ದಂಗೆ ಎಷ್ಟು ದಣಿಯಾರು ನೋಡ್ದಿ? ಚುಟ್ಟು ಚುನೇಕ ಅಜ್ಜ ಅವ್ರೆ, ಆಮ್ಯಾಗ ದೊಡ್ಡ ದಣಿಯರು, ಮತ್ತು ಈಗ ಸಣ್ಣ ದಣಿಯರು. ಈಗ ಇಲ್ಲಿ ನೋಡು, ಇವನ್ ಗುರ್ತಿಸ್ತೆ ಏನು? ಎಲ್ಲ ಇವನ ದೊಡ್ಡ ದಣಿ ಬಂದಾನಲ್ರಿ. ಈ 8 ದಿವಸ ಆತೋಯಪ್ಪ ನಿನ್ ನೋಡಿ. ಏ ಆಮೇಲೆ ನಮಸ್ಕಾರ ಮಾಡಿಕಂತ ಮೊದಲು ಅಲ್ಲಿ ವಕೀಲರಿಗೆ ಉತ್ತರ ಹೇಳು. ಬಾರ ಈ ಕಡೆ ಬಾ. ಹಂಗಾರ ಅವರ ನೀನು ದೊಡ್ಡ ದಣಿಯನ್ನು ಏನು ಮಾತ್ರಿ ಅಪ್ಪ, ನಾ ನೋಡಿರಂಗಿಲ್ಲೇನ್ರಿ? ಅವ್ರ ನಮ್ಮ ದೊಡ್ಡ ದಣ್ಯಾರ್ರಿ ಸಾಹೇಬ್ರ. ಸರ್, ವೀರಪ್ಪನ ಈ ಹೇಳಿಕೆಯನ್ನು ನ್ಯಾಯಪೀಠ ವಿಶೇಷವಾಗಿ ಗಮನಿಸಬೇಕು. ನನ್ನ ವಿಚಾರಣೆಯಲ್ಲಿ ಮುಗೀತು. ಬಂಡೇರಾವ್ ಸರ್, ನೀವೇನಾದರೂ ವಿಚಾರಿಸ್ತೀರೇನೋ? ಹೌದು ಸರ್, ಕೆಲವು ಪ್ರಶ್ನೆಗಳು ನಾವು ಅನುಮತಿ ನೀಡಬೇಕು ಸರ್. ಆಗಲಿ, ವಿಚಾರ ಸರಿ. ಹಾಂ, ವೀರಪ್ಪ, ನೀನು ನಿಮ್ಮ ದೊಡ್ಡ ದಣಿನ ನೋಡಿದ್ದೇನು? ಮತ್ತೆ ಕೇಳ್ತೀಯಲ್ಲ ಓಯಪ್ಪ, ಅವ್ರ ಮನ್ಯಾಗ ನನ್ನ ಜೀವ ಹೋಗೈತಿ, ಮತ್ತು ನಾನು ನೋಡಿರಂಗಿಲ್ಲೇನು? ಅಲ್ಲ, ನೀನು ನಿಮ್ಮ ದೊಡ್ಡ ದಣಿನ ನೋಡಿ ಎಷ್ಟು ವರ್ಷ ಆತು ಅಂತ. ಭಾಳ ವರ್ಷ ಆತು ಬಿಡಿ. ನನಗಂತೂ ಲೆಕ್ಕ ಬರಂಗಿಲ್ಲ. ಆದ್ರೆ ಅವ್ರು ನೋಡಿ ಭಾಳ ವರ್ಷ ಆತು. ಅಲ್ಲ ವೀರಪ್ಪ, ಭಾಳ ವರ್ಷ ಆತು ಅಂದಲ್ಲ, ಮತ್ತವರು ಅಷ್ಟು ವರ್ಷ ಎಲ್ಲಿದ್ರಂತಿ? ಸರ್, ಅಬ್ಜೆಕ್ಷನ್ ಸರ್. ವೀರಪ್ಪನ ಇಸ್ಟಿಗೇಟ್ ಮಾಡ್ಲಿಕ್ಕೆ ಸರ್, ಇದರಲ್ಲಿ ನನಗೆ ವಿಶೇಷ ಏನೂ ಇಲ್ಲ ಸರ್. ವಾಸ್ತವ ವಿಷಯನ ಹೊರಗೆ ಹಾಕ್ಬೇಕಾಗ್ಯದ. ಆಬ್ಜೆಕ್ಷನ್ ಓವರ್ ರೋಲ್ಡ್. ಬಂಡೇರಾವ್ ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ಸರ್. ಅಲ್ಲ ವೀರಪ್ಪ, ನೀನು ನಿಮ್ಮ ದೊಡ್ಡ ದಣಿನ ನೋಡಿಲ್ಲ ಅಂದೆಲ್ಲ, ಮತ್ತು ಅವರು ಅಷ್ಟು ವರ್ಷ ಎಲ್ಲಿದ್ರಂತ ಕೇಳಿದ್ದೇನು? ನಮಗೆ ಯಾಕೆ ಬೇಕ್ರಿ ಆ ಸುದ್ದಿ?
ಹೇಳಿದಟ ಕೆಲಸ ಮಾಡೋ ಮೂಳುಗಳು ನಾವು. ಸೂರ್ಯ ಹುಟ್ಟೋದಕ್ಕೆ ನ್ಯಾರಿ ಮಾಡ್ಕೊಂಡು ಹೊಂಟಿವಂದ್ರ ರಾತ್ರಿಯಾಗ ಬರುದ್ರಿಪ್ಪ. ಅಲ್ಲ, ನಿಮ್ಮ ದೊಡ್ಡ ದಣಿ ಸತ್ರು ಅಂತಿದ್ರಲ್ಲ, ನೀ ಕೇಳಿದ್ದೇನು ಅಂತ. ಯಪ್ಪ ಅದೆಲ್ಲ ನಮಗೆ ಹೆಂಗೆ ಗೊತ್ತಾಗ್ಬೇಕ್ರಿ? 4 ಮಂದಿ ಸತ್ತಾರ ಅಂದ್ರೆ ಸತ್ತಾರ ಅಂತೀವಿ. ಅದೇ 4 ಮಂದಿ ಅವರು ಸತ್ತಿಲ್ಲ ಜೀವಂತ ಅದಾರ ಅಂದ್ರೆ ಹೌದು ಅಂತೀವಿ. ನೀವು ಇಟ್ಟೆಲ್ಲ 4 ಮಂದಿ ಶಾಣ್ಯಾರ ಕೂಡಿ ವಿಚಾರಿಸ್ಲಾಕತ್ತೀರಿ. ಇದ್ರಾಗ ನಾ ಏನು ಹೇಳೋದೈತ್ರಿ ಅಪ್ಪ? ಖರೆ ಸರ್, ವೀರಪ್ಪನ ಈ ಹೇಳಿಕೆಯನ್ನು ನ್ಯಾಯಪೀಠ ವಿಶೇಷವಾಗಿ ಗಮನಿಸಬೇಕು ಅಂತ ನನ್ನ ಪ್ರಾರ್ಥನೆ ಸರ್. ಇಲ್ಲಿಗೆ ನನ್ನ ವಿಚಾರಣೆ ಮುಗಿತು ಸರ್. ಲೆಟ್ಸ್ ಆಲ್ ಸರ್. ವೀರಪ್ಪ, ನೀನು ಹೋಗ್ಬೋದು. ಸರ್, ಪ್ರತಿವಾದಿ ಧನ್ವಂತರಾಯರ ವಿಚಾರಣೆಗೆ ಅನುಮತಿ ನೀಡಬೇಕು ಸರ್. ಆಗಲಿ. ಧನ್ವಂತರಾಯನ ಕರಿಪ. धनवंतराव रामराव हाजिर हो. धनवंतराव रामराव हाजिर हो. धनवंतराव रामराव हाजिर हो. ರಾಯ ಈ ಬರ್ರಿ, ರಾಯ ಈ ಕಡೆ ಬರ್ರಿ. ಈ ಕಟ್ಕಟ್ಟಿ ಒಳಗೆ ನಿಂದರಿ. ನಿಮ್ಮ ಪೂರ್ತಿ ಹೆಸರು ಹೇಳ್ರಿ. ನನ್ನ ಹೆಸರು ಧನ್ವಂತರಾವ್ ರಾಮರಾವ್ ದೇಶಮುಖ್. ನಾ ಹೇಳ್ದಂಗೆ ಹೇಳ್ರಿ. ನಾನು ದೇವರ ಸಾಕ್ಷಿಯಾಗಿ ಸತ್ಯವನ್ನೇ ಹೇಳುತ್ತೇನೆ. ಡಾಕ್ಟರ್ ಭಂಡೇರಾವ್ ಸರ್. ನಿಮ್ಮ ಕಕ್ಷಿದಾರನ್ನ ನೀವೇನು ವಿಚಾರಿಸ್ತೀರೇನೋ? ಇಲ್ಲ ಸರ್. ಡಾಕ್ಟರ್ ವಿವೇಕರಾವ್ ಸರ್, ನೀವು ವಿಚಾರಿಸ್ರಿ. ಥ್ಯಾಂಕ್ ಯು ಸರ್. ಧನ್ವಂತರಾವ್, ನಿಮ್ಮ ಅಣ್ಣ ಸತ್ಯವಂತರಾಯರ ಮನೆ ಬಿಟ್ಟು ಹೋಗಿ ಎಷ್ಟು ವರ್ಷಗಳದು? ಸುಮಾರು 14 ವರ್ಷಗಳಿಗೂ ಹೆಚ್ಚಾಗಿರಬಹುದು. ಅದಕ್ಕೂ ಮೊದಲು ಹಂಗೆ ಮನೆ ಬಿಟ್ಟು ಹೋಗಿದ್ರೇನು? ಹಂಗೆ ಮನೆ ಬಿಟ್ಟು ಹೋಗಿದ್ರಂತಲ್ರಿ. ಅವರು ಮಹಾತ್ಮ ಗಾಂಧಿಯವರ ಫಾಲೋವರ್ ಆಗಿದ್ದರು. ಸ್ವಾತಂತ್ರ್ಯ ಹೋರಾಟದಾಗ ಆಗಾಗ ವರ್ಷ 6 ತಿಂಗಳು ಹೋಗಿರ್ತಿದ್ರು, ಮತ್ತೆ ಬರ್ತಿದ್ರು. ಕೊನೆ ಸಲ ಅವರು ಎಂತ ಬಂದರು? ನಕ್ಕಿ ಇಂಥದ್ದೇನಿಲ್ಲ ನೆನಪಿಲ್ಲ. ಆದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋದು ನಕ್ಕಿ ಆದಾಗ ಆಗಸ್ಟ್ 15ಕ್ಕಿಂತ ಮೊದಲು ಬಂದಿದ್ರು. ಹಾಂ, ಆಗಸ್ಟ್ 15 ದಿನ ನಮ್ಮ ವಾಡಿಯದ ಮೇಲೆ ಝಂಡ ಹಾರಿಸಿದ್ರು. ಮತ್ತು ಊರ ಮಂದಿಗೆಲ್ಲ ಕರೆದು ಸಿಹಿ ಹಂಚಿದ್ರು. ಮತ್ತೆ ತಿರುಗಿ ಮನೆ ಬಿಟ್ಟು ಯಾವಾಗ ಹೋದರು? 3-4 ತಿಂಗಳು ಆಗಿರಬೇಕು. ಡಿಸೆಂಬರ್ ಕಡಿಕ ಇಲ್ಲ ಜನವರಿ ಮೊದಲನೇ ವಾರದಾಗ ಹೋದ್ರಂತ ಕಾಣಿಸ್ತದೆ. ಹೋಗೋ ಮುಂದೆ ಏನಾದರೂ ಹೇಳಿ ಹೋಗಿದ್ರೇನು? ಹೌದು, ಬಾಪುನ ಭೇಟಿಯಾಗಿ ಬರ್ತೀನಂತ ಹೋದರು. ಅಂದ್ರೆ ಬಾಪೂಜಿಗೂ ಅವ್ರಿಗೂ ಅಷ್ಟ ಹತ್ತಿರ ಸಮೀಪ ಇದಿತ್ತೇನು? ಕನಿಷ್ಠ ಸಂಬಂಧ ಇತ್ತು? ಹೌದು, ಬಾಪೂಜಿ ಕಡೆ ಬಂದಾಗ ನಮ್ಮ ವಾಡಕ್ಕೆ ಬಂದಿರ್ತಿದ್ರು. ಅವರು ಕುಳಿತು ಮಲಗಿದ ಖೋಲಿ ಈಗ ನಾವು ಯಾರೂ ಉಪಯೋಗಿಸಿಲ್ಲ. ಗಾಂಧಿ ಸ್ಮೃತಿ ಅಂತ ಹೆಸರು ಇಟ್ಟು ಕೀಲಿ ಹಾಕಿಟ್ಟಿವಿ. ಕೀಲಿ ಹಾಕಿ ಅಂದ್ರೆ? ಹೌದು, ಆ ಕೋಲಿ ಮುಚ್ಚಿ ಕೀಲಿ ಹಾಕಿಟ್ಟಿವಿ. ಯಾಕಂದ್ರೆ ಆ ಕೋಲ್ಯಾಗ ಗಾಂಧೀಜಿ ಕುಳಿತು ಕುರ್ಚಿ ಇಟ್ಟು ಅದ್ರ ಮ್ಯಾಲ ಫೋಟೋ ಇಟ್ಟಿವಿ. ಜೊತೆಗೆ ನಮ್ಮ ಅಣ್ಣನ ಫೋಟೋನು ಇಟ್ಟಿವಿ. ಆಮೇಲೆ ಕೋಲಿ ಬಾಗಿಲ ತೆಗ್ದೇ ಇಲ್ಲೇನು? ವರ್ಷದಾಗ 5 ಸಲ ತೆಗಿತೀವಿ. ಸ್ವಚ್ಛ ಮಾಡಿ ಫೋಟೋಕ್ಕೆ ಹಾರ ಹಾಕಿ ಊದುಬತ್ತಿ ಬೆಳಿಗ್ಗೆ ಮತ್ತೆ ಮುಚ್ಚಿ ಬಿಡ್ತೀವಿ. 5 ದಿನ ಯಾವಾಗ ತೆಗಿತೀರಿ? ಜನವರಿ 26, ಜನವರಿ 30, ಆಗಸ್ಟ್ 15, ಅಕ್ಟೋಬರ್ 2 ಮತ್ತು ನವೆಂಬರ್ 21. ಮೊದಲೇ 4 ಗೊತ್ತಾದು. ಗಣರಾಜ್ಯ ದಿನ, ಬಾಪೂಜಿ ಪುಣ್ಯತಿಥಿ, ಸ್ವಾತಂತ್ರ್ಯ ದಿನ, ಬಾಪೂಜಿ ಜನ್ಮದಿನ. ನವೆಂಬರ್ 21 ಗೊತ್ತಾಗಲಿಲ್ಲಲ್ಲ? ಅದು ನಮ್ಮ ಅಣ್ಣನ ಹುಟ್ಟಿದ ದಿನ. ಮತ್ತೆ ಸತ್ತ ದಿನ ಆಚರಿಸೋದಿಲ್ಲೇನು? ಯಾಕೆ ಜನವರಿ 30 ಅಂದ್ರೆ ಬಾಪೂಜಿ ಜೋಡಿ ನಮ್ಮ ಅಣ್ಣ ಸತ್ಯವಂತರಾಯರು ಸತ್ರಂತ ಆ ದಿನ ಆಚರಿಸ್ತೀವಿ. ಅಷ್ಟೊಂದು ಶ್ರದ್ಧಾ ಭಕ್ತಿ ಅಣ್ಣನ ಮೇಲೆ. ಹಂಗಂದ್ರೆ ವಿವೇಕರಾವ್, ಇವತ್ತಿಗೂ ನಮ್ಮ ಅಣ್ಣನ ನೆನಪು ಬಂದ್ರೆ ಕರಳು ಕಿತ್ತಿ ಬಾಯಿಗೆ ಬರ್ತಾವ. ಹೋಗ್ರಿ ಬಿಡಿ, ಸಮಾಧಾನ ಮಾಡ್ಕೋರಿ. ಆಮೇಲೆ ಏನಾಯ್ತು? ಬಾಪೂಜಿ ಭೇಟಿಗೆ ಹೋಗಿದ್ರು. ತಿಂಗಳು 20ನ್ಯಾಗ ಬರ್ತಾನಂತಂದಿವಿ, ಬರಲಿಲ್ಲ. ಜನವರಿ 30 ಗಾಂಧೀಜಿ ಹತ್ಯೆ ಆಯಿತು. ಆಮೇಲೆ 4-6 ದಿನದಾಗ ಬರ್ತಾನಂತಂದಿವಿ, ಅವೇನು ಬರಲಿಲ್ಲ. ಮುಂದೇನು ಮಾಡಿದ್ರಿ? ಮುಂದೇನು ಫೆಬ್ರವರಿ ಪೂರಾ ಹೋಯ್ತ್ರಪ್ಪ. ಭಾಳ ಕಾಳಜಿ ಆಯಿತು.
ನಮ್ಮ ಅತ್ತಿಗೆ ಹಾಸಿಗೆ ಹಿಡಿದ್ರು. ಅಣ್ಣನ ಹುಡುಕ್ಲಿಕ್ಕೆ ನಮ್ಮ ಮನೆ ಗುಮಾಸ್ತ ಭೀಮರಾಯನ ದೆಹಲಿಗೆ ಕಳಿಸಿದೆ. ಅವ್ರು ಹೋಗಿ ಅಣ್ಣನ ಪರಿಸ್ಥಿತಿ ಎಲ್ಲ ವಿಚಾರಿಸಿ ದಾರ್ಯಾಗ ಮುಂಬೈ ಹೋಗಿ ಅಲ್ಲೂ ವಿಚಾರಿಸಿದ್ರು. ಪಾಪ ಅವ್ರೇನು ಏನು ಮಾಡ್ಯಾರ, ಎಲ್ಲವೂ ಸುಳಿವು ಸಿಗದೆ ನಿರಾಸೆಯಿಂದ ತಿರುಗಿ ಬಂದರು. ಆಮೇಲೆ ಏನು ಮಾಡಿದ್ರು? ಆಮೇಲೇನು, ಪೊಲೀಸರು ದೂರು ಕೊಟ್ಟಿವಿ, ಪೇಪರ್ನಾಗ ಜಾಹೀರಾತು ಕೊಟ್ಟಿವಿ, ಬಂದು ಬಳಗದ ಕಾಗದಾನೂ ಬರೆಸಿದ್ದೀವಿ. ಏನೂ ಉಪಯೋಗ ಆಗಲಿಲ್ಲ. ರಾತ್ರಿ ನಿದ್ದೆ ಹತ್ತಿರಲಿಲ್ಲಪ್ಪ. ನಮ್ಮ ಅಣ್ಣ ಇನ್ನು ಬರ್ತಾನ, ನಾಳೆ ಬರ್ತಾನಂತ ಕಾಯ್ದೇವಿ. ಭರತ್ ನಂಗೆ ಅವನ ಹೆಸರಿನಲ್ಲಿ ಮನಿ ಆಡಳಿತ ಓದು ಬಿಡಿದ್ವಿ. ಮತ್ತು ಮುಂದೇನು ಮಾಡಿದ್ರಿ? ಮುಂದೆ ಹಿಂಗೆ 12 ವರ್ಷ ಹೋದವು. ನಮ್ಮ ಅಣ್ಣ ಏನು ಬರಲೇ ಇಲ್ಲ. ಕಡೆಗೆ ಮನೆ ಪೂರ್ವಕರನ್ನು ಕರೆದು ಕೇಳಿದೇವಿ, ಮನೆತನದ ವಕೀಲರನ್ನು ಕರೆದು ಕೇಳಿದೇವಿ. ಅವ್ರೇನು ಹೇಳಿದರು? ವಕೀಲರಂತೂ 7 ವರ್ಷ ಬರ್ತಿದ್ರೆ ಸತ್ತಾನಂತ ತಿಳಿಬೇಕಂದ್ರು. ಪುರೋಹಿತರು 12 ವರ್ಷ ಬರ್ತಿದ್ರೆ ಸತ್ತಾರಂತ ತಿಳಿಬೇಕಂತಂದ್ರು. ಅದಕ್ಕೆ ನೀವೇನು ಮಾಡಿದ್ರಿ? ಏನು ಮಾಡಿದ್ರಿ? ಬಂಗಾರಂತ ನಮ್ಮ ಅಣ್ಣ ಸತ್ತಿಲ್ಲ, ಮುಂದಿಲ್ಲ ನಾಳೆ ಬಂದೇ ಬರ್ತಾನಂತೂ ಗೋಳಿಟ್ಟೆ. ಆದ್ರೆ ನಮ್ಮದು ಭಾರತೀಯ ಸನಾತನ ಧರ್ಮ ಸಂಪ್ರದಾಯದ ಮನೆತನ. ಪುರೋಹಿತರ ಅಭಿಪ್ರಾಯ ಸಮಾಜ ಸಂಪ್ರದಾಯಕ್ಕೆ ತಲೆವಾಗಿದೆ. ಅಂದ್ರೆ ಏನು ಮಾಡಿದ್ರಿ? ಏನು ಮಾಡಿದೆ ವಕೀಲ್ರ? ಈ ಹದವಾಗ ಕೈ ಒಳಗೆ ದರ್ಪ ಹಿಡು ಅವು ದಿನಕರಮ ಮಾಡಿದೆ. ಈ ಸಮಾನ ಚಿಕ್ಕೊಳಾಗಿ ಮಂಗಳು ಸೂತ್ ಹರಿದು ಆಕೆ ವಿಧವಾದ ಕಣ್ಣು, ಈ ಕಣ್ಣು ನೋಡುವ ಸೌಭಾಗ್ಯ ಬಂತು. ಈಗ ನಿಮ್ಮ ಅತ್ತಿಗೆ ಅಲ್ಲಿದ್ದಾರೆ. ಬೇಕಾದಷ್ಟು ಔಷಧ ಉಪಚಾರ ಮಾಡಿಸ್ತೀವಿ, ಅವು ಹುಚ್ಚುತನ ಏನು ಕಡಿಮೆ ಆಗಲಿಲ್ಲ. ಕಡಿಕ ಧಾರವಾಡ ಹುಚ್ಚು ಆಸ್ಪತ್ರೆ ಒಳಗೆ ಸೇರಿಸೀವಿ. ಹನುಮಂತರಾವ್, ಈಗ ನಮ್ಮಣ್ಣ ಸತ್ಯವಂತರ ತಿರುಗಿ ಬಂದ್ರೆ ಅವ್ನು ಕರೆದು ಅವ್ರ ಆಸ್ತಿ ಅವ್ರು ಕೊಡ್ತೀರೇನು? ಏನು ಹೇಳಿದ್ರಿ ವಕೀಲ್ರ? ನಮ್ಮ ಅಣ್ಣನ ನೆನಪು ದಿನ ಬರಲಿ ಅಂತ ನನ್ನ ಮಗಗೆ ಅವನ ಹೆಸರೇ ಇಟ್ಟೀನಿ. ಅವನಿಗೆ ಅಣ್ಣ ಅಂತ ಕರಿತೀನಿ. ಅಂತಾದ್ರಾಗ ಅವ ಬಂದರೆ ಕರೆಯಂಗಿಲ್ಲೇನು? ನನ್ನ ಅಣ್ಣನ ತಂದು ತೋರಿಸಿದ್ರೆ ನಾನು ಅಣ್ಣ ದೇವ್ರು ಅಂತ ಕಳಿತೀನಿ. ಅವನಿಗೆ ಆಸ್ತಿ ಅಷ್ಟೇ ಯಾಕೆ, ನನ್ನ ಸರ್ವಸ್ವನ್ನೇ ಅವನಿಗೆ ಒಪ್ಪಿಸ್ತೀನಿ. ಮತ್ತು ಕಾನೂನು, ಧರ್ಮಶಾಸ್ತ್ರ ಅವನ್ನೆಲ್ಲ ಕಟ್ಟೋಗಿದ್ದೀನಿ ರೀ. ಸರ್, ಈ ಮಾತುಗಳನ್ನು ನ್ಯಾಯಪೀಠ ವಿಶೇಷವಾಗಿ ಗಮನಿಸಬೇಕು. ಈಗ ಅವನು ಗುರ್ತಿಸ್ತಾರೇನೋ? ಯಾರು ಇವ್ರು? ಯಾರು ನನಗೆ ಗೊತ್ತಿಲ್ಲರಪ್ಪ. ಧನ್ವಂತ, ಧನ್ವಂತು, ಒಂದು ಸಲ ನನ್ನ ಕಣ್ಣಿಟ್ಟು ನೋಡು. ನಾನು ಅಣ್ಣ ಹಣದ ಸೊಕ್ಕಿನ್ಯಾಗ ಆಸ್ತಿ ಆಶಾದ ಖಾಸ ಅಣ್ಣನ ಗುರ್ತಿಲ್ಲ ಅಂತೀಯಲ್ಲೋ ಧನ್ವಂತು. ನಾ ಜೀವಂತಿದ್ದೀನೋ? ಸತ್ತಿಲ್ಲ. ಧನ್ವಂತು, ನಾ ಸತ್ತಿಲ್ಲ. ಹನುಮಂತರಾವ್, ಸರಿಯಾಗಿ ನೋಡ್ರಿ, ಅವರ ನಿಮ್ಮ ಅಣ್ಣ ಸತ್ಯವಂತರಾಯರು. ಸರ್, ಇದಕ್ಕೆ ನನ್ನ ತಕರಾರದ ಸರ್. ಒಪ್ಪಲಾದ ವಿಷಯದಲ್ಲಿ ನನ್ನ ಕಕ್ಷಿದಾರನ ಒಪ್ಪುವಂತೆ ಮಾಡುವುದು ಕಾನೂನು ಬಾಹಿರ ಆಗ್ತದೆ ಸರ್. ಅದೇ ಸತ್ಯವಂತರಾಯ ಎದುರು ಜೀವಂತ ನಿಂತಾರ, ಸತ್ತಾರಂತ ನೀವು ಹೇಗೆ ಸಾಧಿಸ್ತೀರಿ? ಸರ್, ಅದ್ರ ಭಾರ ನಂದಲ್ಲ ಅಂತ ಮೊದಲೇ ಹೇಳಿರಿ. ಅವ್ರು ಸತ್ತಿಲ್ಲ, ಜೀವಂತ ಇದ್ದೀನಂತ ನಿಮ್ಮ ಹತ್ರ ಬಂದಾರ. ಅವ್ರು ಜೀವಂತ ಇದ್ದಾರಂತ ಸಿದ್ಧ ಮಾಡಿ ತೋರಿಸೋದು ಅವರ ಭಾರ ಸರ್. ನಾನು ನಮ್ಮ ಅಣ್ಣ ಸತ್ತಾನಂತ ಈಗಲೂ ನಂಬುದಿಲ್ಲ. ಆದ್ರೆ ಇವರು ನಮ್ಮ ಅಣ್ಣಲ್ಲ. ಅದಕ್ಕೆ ಕಾಯ್ದೆ ಮತ್ತು ಧರ್ಮಶಾಸ್ತ್ರ ಕಟ್ಟಬೇಕು. ನಮ್ಮ ಅಣ್ಣ ಸತ್ತಾನಂತ ಹೇಳಿದ್ದೇನೆ. ಸರ್, ಇಲ್ಲಿಗೆ ನಾನು ವಿಚಾರಣೆ ಮುಗಿಸ್ತೀನಿ. ಸರ್, ಧನ್ವಂತರಾಯರ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಸತ್ಯವಂತರಾಯರ ಮರು ವಿಚಾರಣೆಗೆ ತಮ್ಮ ಅನುಮತಿ ಕೊಡ್ಬೇಕು ಸರ್. ಆಗಲೇ ವಿಚಾರ ಸರಿ. ದಿವಂಗತ ಸತ್ಯವಂತರಾಯರು ಈಗ ಧನ್ವಂತರಾಯರು ಹೇಳಿದ್ರಲ್ಲ, ಅಷ್ಟು ಸಲ ಪೇಪರ್ನಾಗ ಮತ್ತು ಪತ್ರಿಕೆಗಳ ಜಾಹೀರಾತು ಕೊಟ್ಟಿವಿ, ಮ್ಯಾಲೆ ನಿಧನ ಸುದ್ದಿನೂ ಪ್ರಕಟ ಆಯ್ತು ಅಂತ. ನೀವು ಖರೇನ ಜೀವಂತ ಇದ್ದಿದ್ರಿ ಅಂದ್ರ ಒಮ್ಮೆ ಆದರೂ ಯಾಕೆ ಪ್ರತಿಭಟಿಸಲಿಲ್ಲ? ಅಲ್ರಿ ಸ್ವಾಮಿ, ಆ ಯಾವ ಪ್ರಕಟಣೆಗಳು ನನ್ನ ಗಮನಕ್ಕೆ ಬರಲಿಲ್ಲ. ಅಂದ ಮೇಲೆ ಪ್ರತಿಭಟನೆ ಮಾಡೋ ಪ್ರಶ್ನೆನೇ ಎಲ್ಲಿದೆ ಸರ್? ಇಗ್ನೋರೆನ್ಸ್ ಕೆನಾಟ್ ಬಿ ಎಕ್ಸೆಪ್ಟೆಡ್ ಆಸ್ ಎ ವ್ಯಾಲಿಡ್ ರೀಸನ್ ಸರ್. ತಿಳಿದಿರಲಿಲ್ಲ, ಗೊತ್ತಿರಲಿಲ್ಲ ಎಂಬುದನ್ನು ಅಧಿಕೃತ ಸಾಕ್ಷಿ ಪುರಾವೆ ಅಂತ ಸ್ವೀಕರಿಸಲಿಕ್ಕೆ ಬರೋದಿಲ್ಲ ಸರ್. ದಟ್ಸ್ ಆಲ್ ಸರ್. ಸರ್, ನನ್ನ ಕಕ್ಷಿದಾರ ಸತ್ಯವಂತರಾಯರ ಮರು ವಿಚಾರಣೆಗೆ ಅನುಮತಿ ನೀಡಬೇಕು ಸರ್. ಸರ್, ಇದಕ್ಕೆ ನನ್ನ ಅಬ್ಜೆಕ್ಷನ್ ಅದ ಸರ್. ಎಲ್ಲ ವಿಚಾರಣೆ ಮುಗಿದ ಮೇಲೆ ವಾದಿಯ ಮರು ವಿಚಾರಣೆ ಅವಶ್ಯಕತೆ ಇಲ್ಲ ಸರ್. ಅವಶ್ಯಕತೆ ಅದ ಸರ್. ಪ್ರತಿವಾದಿಗಳು ಹೇಳಿಕೆ ನೋಡಿದ್ರೆ ಇನ್ನೂ ಕೆಲ ವಿಷಯಗಳು ಈ ನ್ಯಾಯಪೀಠಕ್ಕೆ ಸ್ಪಷ್ಟ ಆಗಬೇಕಾಗ್ಯಾವ.
ಇಷ್ಟೆಲ್ಲ ಕೇಳಿದ ಮೇಲೂ ಒಂದು ವಿಷಯ ಅಂದ್ರೆ ವಾದಿ ಸತ್ಯವಂತರಾಯರು 14 ವರ್ಷ ಎಲ್ಲಿದ್ದಿರೋದು ಗೊತ್ತೇ ಆಗಲಿಲ್ಲ.